ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ಬ್ಯಾಚುಲರ್ ಅಥವಾ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಸುಲಭವಾಗಿ ತಯಾರಿಸುವಂತಹ ಒಂದು ಗ್ರೇವಿ ಹಾಗೂ ರೈಸ್ ಬಾತನ್ನು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದನ್ನು ಮಾಡಲಿಕ್ಕೆ ತುಂಬ ಹೊತ್ತೇನು ಬೇಡ, ಒಂದು ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಒಳಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ಕೆಲಸದಿಂದ ಬಂದು ಕೂಡ ಇದನ್ನು ರೆಡಿ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗೋದಿಲ್ಲ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ ಇವತ್ತು. ಕುಕ್ಕರ್ ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರು ಕುದಿಲಿಕ್ಕಿಟ್ಟು 4 ಟೊಮೆಟೊ, 3 ಈರುಳ್ಳಿ, 1 ಇಂಚು ಶುಂಠಿ, ಒಂದು 6ರಿಂದ 7 ಬೆಳ್ಳುಳ್ಳಿ, 2 ಅಥವಾ 3 ಬ್ಯಾಡಗಿ ಮೆಣಸು ಖಾರಕ್ಕೋಸ್ಕರ. ಖಾರಕ್ಕಿಲ್ಲಿ ನಾವು ಬೇರೇನು ಹಾಕ್ತಾ ಇಲ್ಲ, ಹಾಗಾಗಿ ಜೊತೆಗೆ 2 ಪುಲಾವ್ ಎಲೆ, 1 ದೊಡ್ಡ ಏಲಕ್ಕಿ ಇಲ್ಲ ಅಂತಾದರೆ 2 ಸಣ್ಣ ಏಲಕ್ಕಿ ಹಾಕಿ, 4 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ 1 ಫ್ಲವರ್ ಅಥವಾ 1 ಮರಾಠಿ ಮೊಗ್ಗು. ಇವಿಷ್ಟನ್ನು 4 ವಿಸಿಲ್ ಹಾಕಿಸಿ ಬೇಯಿಸಿಕೊಳ್ಳುವ. ಅದಲ್ಲಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಉಳಿದಿರೋ ಅನ್ನ ಅಥವಾ ನೀವು ಫ್ರೆಶ್ ಅನ್ನ ಇಟ್ಟು ಕೂಡ ಮಾಡಿಕೊಳ್ಬೋದು. ದಪ್ಪ ತಳದ ಬಾಣಲೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೇ 1 ಟೀ ಸ್ಪೂನಷ್ಟು ಜೀರಿಗೆ ಚಟಪಟ ಅಂತ ಸಿಡಿಲಿಕ್ಕೆ ಶುರುವಾಗ್ತಾ ಇದ್ದ ಹಾಗೇ ಅದಕ್ಕೆ 1 ದೊಡ್ಡ ಈರುಳ್ಳಿ ಅಥವಾ 2 ಸಣ್ಣ ಈರುಳ್ಳಿ ಇಲ್ಲಿ ಆಪ್ಷನಲ್, ನಿಮಗೆ ಬೇಕು ಅಂತಾದರೆ ಹಾಕಿ, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ 2 ಹಸಿಮೆಣಸು ಸಣ್ಣ ಮಕ್ಕಳಿದ್ದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು, ಉದ್ದಕ್ಕೆ ಸಿಗಿದು ಕೂಡ ಹಾಕ್ಕೊಳ್ಬೋದು. ಅದನ್ನು ಗೋಲ್ಡನ್ ಬರುವವರೆಗೆ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುಡಿ, ಇಲ್ಲಿ ಬೇರೇನು ಮಸಾಲೆ ಹಾಕ್ತಿಲ್ಲ, ನಾನು ಜೀರಿಗೆ ಹುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಆಲ್ಮೋಸ್ಟ್ ಜೀರಾ ರೈಸಿಗೆ ಹತ್ತಿರ ಮಾಡ್ತಾ ಇದ್ದೇನೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಈಗಲೇ ಹಾಕೋದ್ರಿಂದ ಅದರ ಪರಿಮಳ ಎಣ್ಣೆಯಲ್ಲಿ ಬಿಟ್ಕೊಂಡು ಒಳ್ಳೆ ರುಚಿ ಬರ್ತದೆ ಅದು, ಹಾಗಾಗಿ ಅದನ್ನು ಈಗಲೇ ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನಿದನ್ನು 1 ನಿಮಿಷ ಬಾಡಿಸ್ಕೊಂಡು ಉಳಿದಿರುವ ಅನ್ನ ಅಥವಾ ಫ್ರೆಶ್ ಮಾಡಿದ ಬೆಳ್ತಿಗೆ ಅನ್ನವನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. 3 ಜನ ಊಟ ಮಾಡುವಷ್ಟು ಉಂಟು ಇದರಲ್ಲಿ, ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರೈಸ್ ಬಾತ್ ಅಥವಾ ಜೀರಾ ರೈಸ್ ರೆಡಿ ಆಯಿತು. ಜೀರಾ ರೈಸ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಇವತ್ತು ಈ ಸ್ಟೈಲಲ್ಲಿ ಮಾಡಿದ್ದೇನೆ. ಯಾವಾಗಲೂ ಬೇರೆ ಥರ ಮಾಡ್ತೇನೆ, ಈರುಳ್ಳಿ ಎಲ್ಲ ಹಾಕೋದಿಲ್ಲ ಯಾವಾಗಲೂ. ಇವತ್ತು ಈ ಕ್ರಮದಲ್ಲಿ ಮಾಡಿದ್ದೇನೆ. ಇದು ಒಂಥರ ರುಚಿಯಾಗಿರ್ತದೆ, ಹಾಗಾಗಿ ಈ ಕ್ರಮವನ್ನು ತೋರಿಸುವ ಅಂತ ಹೇಳಿಕೊಂಡು ಇವತ್ತು ಈ ಸ್ಟೈಲಲ್ಲಿ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಮುಚ್ಚಿ ಇಡಿ. ಅನ್ನ ಬಿಸಿ ಉಂಟು ಅಂತಾದರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಇದು ನಾನು ಮಧ್ಯಾಹ್ನ ಉಳಿದಿರೋ ಅನ್ನವನ್ನು ಮಾಡ್ತಾ ಇರೋದು, ಹಾಗಾಗಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಮುಚ್ಚಿ ಇಟ್ಟೆ ಅದನ್ನು, ಅನ್ನ ಬಿಸಿ ಆಗಲಿ ಅಂತ ಹೇಳ್ಕೊಂಡು. ಈಗ ಗ್ರೇವಿಗೆ ಹಾಕಲಿಕ್ಕೆ 1 ಕಪ್ಪಷ್ಟು ಫ್ರೋಝನ್ ಬಟಾಣಿಯನ್ನು ಇಲ್ಲಿ ಒಂದು 3ರಿಂದ 4 ನಿಮಿಷ ಕುದಿಸ್ತಾ ಇದ್ದೇನೆ. ಅಷ್ಟೊತ್ತಿಗೆ ನಮ್ಮ ಗ್ರೇವಿಯ ಟೊಮೆಟೊ ಈರುಳ್ಳಿ ಬೆಂದು ರೆಡಿಯಾಗಿದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಇನ್ನೊಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೂ 1 ಕ್ಯೂಬಿನಷ್ಟು ಬೆಣ್ಣೆ ಹಾಕ್ಕೊಂಡು, ಬೆಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವೇನು ಮಾಡಿಟ್ಟಿದ್ದೇವೆ ಗ್ರೇವಿ ಅದನ್ನು ಹಾಕ್ಕೊಳ್ಳುವ. ಬೇಕು ಅಂತಾದರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಈ ಗ್ರೇವಿಯನ್ನು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬೋದು. ಅಷ್ಟು ನೀರು ಹಾಕ್ಕೊಂಡು ಇದರಲ್ಲಿ ನಾವು ಮತ್ತೆ ಜಾಸ್ತಿ ನೀರು ಹಾಕಿದರೆ ಅದನ್ನು ಗಟ್ಟಿಯಾಗಲಿಕ್ಕೆ ಅಂತೇಳಿ ಅದಕ್ಕೆ ಬೀಜ ಬೊಂಡೆಲ್ಲ ಏನು ಹಾಕಲಿಲ್ಲ, ಜಸ್ಟ್ ಟೊಮೆಟೊ ಈರುಳ್ಳಿ ಮಾತ್ರ ಇರೋದು ಅದರಲ್ಲಿ. ಈ ಬೇಯಿಸಿಟ್ಟಂತಹ ಬಟಾಣಿಯನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ನಮ್ಮ ಬಟಾಣಿ ಗ್ರೇವಿ ರೆಡಿ ಆಯಿತು. ಇದನ್ನು ಈಗ ಚೆನ್ನಾಗಿ ಒಂದು 2-3 ನಿಮಿಷ ಕುದಿಸಿ, ಆಮೇಲೆ ಮೇಲಿಂದ ಒಂದು ಸ್ವಲ್ಪ ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ, ಇವಿಷ್ಟೇ ಇದ್ದರೂ ಗ್ರೇವಿ ರೆಡಿ ಆಗ್ತದೆ. ನನ್ನ ಹತ್ರ ಪುಡಿ ಮಾಡಿದ ಸೋಂಪು ಇತ್ತು, ಹಾಗೆ ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮೇಲಿಂದ ಒಂಚೂರು ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿದ್ದೇನೆ ಕೊನೆಗೆ. ಜಟ್ಪಟಾಗಿ ನಮ್ಮ ರುಚಿಯಾದ ಗ್ರೇವಿ ರೆಡಿ ಆಯಿತು. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ಇಂತಹ ಒಂದು ಜಟ್ಪಟ್ ರೆಸಿಪಿಯೊಂದಿಗೆ
ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.